ಬೆಳಕೇರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಲ್ಲರ ಬಣ್ಣ ಬಯಲಾಗುತ್ತೆ. ಇಲ್ಲಿ ಎಲ್ಲೂ ನ್ಯಾಯಕ್ಕೆ ಮೋಸ ಆಗಿಲ್ಲ. ಈ ಸಿನಿಮಾ ಹೇಗೆ ಅಂತ ಹೇಳಿದ್ರೆ ನ್ಯಾಯಕ್ಕೆ ಬೆಲೆ ಇದೆ ಅಂತೇಳಿ ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೂ ಬೋರ್ ಆಗ್ತಿಲ್ಲ, ನೋಡೋದಕ್ಕೆ ಖುಷಿ ಆಗುತ್ತೆ. ಎಲ್ಲರೂ ಹೊಸ ಪ್ರತಿಭೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂತ ದುಡ್ಡಿನ ಇದಿದ್ರು ನ್ಯಾಯನೇ ಮೊದಲು ಅಂತ ಹೇಳುತ್ತೆ. ಹಾಗಾಗಿ ನ್ಯಾಯಕ್ಕೆ ಬೆಲೆ ಇದೆ. ಯಥಾಭಾವ ಟೀಮ್ ವರ್ಗೆ ಶುಭ ಹಾರೈಸ್ತೀನಿ. ನ್ಯೂ ಕಮರ್ಸ್ ಅಂತ ಗೊತ್ತೇ ಆಗಲ್ಲ. ಇಟ್ಸ್ ಅ ವೆರಿ ಗುಡ್ ಸ್ಟೋರಿ ಲೈನ್. ಐ ಥಿಂಕ್ the story is kept till the end, so it will give you at a thriller till the end. So it's a very good job, especially the leads have done very well. So it's a very good. ಇದು ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ದೇಶದಲ್ಲಿ ಹೇಗೆ ಇನ್ನೋಸೆಂಟ್ ಪೀಪಲ್ಗೆ ಶಿಕ್ಷೆ ಆಗುತ್ತೆ ಅಂತ, ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಯಾವತ್ತು ಇನ್ನೋಸೆಂಟ್ ಪೀಪಲ್ಗೆ ಶಿಕ್ಷೆ ಆಗ್ಬಾರ್ದು. ಮತ್ತೆ ಹೀರೋ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಸಹನಾ ಅಂತೂ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾಳೆ. ಐ ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್. ಐ ವಿಶ್ ದ ಹೋಲ್ ಟೀಮ್. ಮೇಡಮ್ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಸೀನಿಯರ್ ಪೊಸಿಷನ್ ಅಲ್ಲಿ ಇರೋರು ಹೇಗೆಲ್ಲ ತಮ್ಮ ಕರ್ತವ್ಯಗಳನ್ನ ಮಿಸ್ಯೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಫಿಲಂ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು? ಮೇಡಮ್ ನಂಗೆ ಪರ್ಸನಲಿ ಬಂದ್ಬಿಟ್ಟು ಲೀಡ್ ರೋಲ್ ಹೀರೋ ಮತ್ತೆ ಹೀರೋಯಿನ್ ಸಹನಾ. ಸೊ ಇನ್ ಸೀನಿಯರ್ಸ್ ಆಬ್ವಿಯಸ್ಲಿ ಅವ್ರು ಮಾಡೇ ಮಾಡಿದ್ದಾರೆ, ಬಟ್ ಹೊಸ ಗ್ರೂಪ್ ಅಲ್ಲಿ ನೋಡಿದ್ರೆ ನಂಗೆ ಲೀಡ್ ರೋಲ್ ಇರೋರು ಹೀರೋ ಮತ್ತೆ ಸಹನಾ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಶಿವ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಶಿವ ಪರ್ಫಾರ್ಮೆನ್ಸ್ ಓವರ್ ಆಲ್ ಒನ್ ಮ್ಯಾನ್ ಶೋ అనిపించింది. స్టోరీ కూడా చాలా గ్రిప్పింగ్ గా ఉంది. కోడ్ సీన్ డ్రామా చాలా చాలా బాగుంది. ಫಸ್ಟ್ ಮೂವಿ ಅಂತ ಅನ್ಸದೆ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಟೆಲಿಗ್ರಾಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಸ್ವಲ್ಪ ಸ್ಲೋ ಫೇಸ್ ಅಲ್ಲಿ ಹೋಗುತ್ತೆ, ಅದಕ್ಕೆ ನಮ್ಗೆ ವೀಕ್ಷಕರು ಸ್ವಲ್ಪ ಎಮೋಷನ್ಸ್ ಅಲ್ಲಿ ಸಿಂಕಿಂಗ್ ಆಗುತ್ತೆ. ಟೈಮ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲ ಥಿಯೇಟರ್ ಗೆ ಬಂದು ಮೂವಿ ನೋಡ್ಬೇಕು. ಅದೇ ಅದೊಂದೇ ಅಲ್ಲ, ಆಮೇಲೆ ತುಂಬಾ ನಡೀತದೆ. ಅದನ್ನೆಲ್ಲ ಹೆಂಗೆ ಅಂದ್ರೆ ಎಲ್ಲ ತೋರಿಸ್ತಾರೆ. 5 ನಿಮಿಷ ತೋರಿಸ್ತಾರೆ TRP ಗೋಸ್ಕರನೇ. ಅದನ್ನೊಂದು 1 ದಿವಸ 2 ದಿವಸ ತೋರಿಸ್ಕೊಂಡು ಮುಗಿಸ್ಬಿಡ್ತಾರೆ. ಅದನ್ನ ಯಾವ್ದು ಕೈ ಮಾಡಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ಜನರು ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ ಯಾರ್ಯಾರು ಇರುತ್ತೆ ಅಂತ. ಅದನ್ನ ಅರ್ಥ ಮಾಡ್ಕೊ. ಇದನ್ನ ಇಂಪಾರ್ಟೆಂಟ್ ಅಂದ್ರೆ ಹೆಣ್ಮಕ್ಳು ಬಂದು ನೋಡ್ಬೇಕು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಮತ್ತೆ ಹೆಣ್ಮಕ್ಳಿಗೆ ಈ ಇದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಮ್ಯಾಮ್ ತುಂಬಾ ಅನ್ನೋದು? ಪ್ಲಸ್ ಕೊಟ್ಟದ್ದು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಏನು ಅವರು ಆರ್ಗ್ಯುಮೆಂಟ್ ಮಾಡೋದು, ಅವರನ್ನ ನಿಂತ್ಕೊಂಡು ಆರ್ಗ್ಯುಮೆಂಟ್ ಮಾಡ್ತಾರೆ, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು. ಬಸ್ ಚೆನ್ನಾಗಿದೆ. ನೋಡಿ ಬಸ್ ಏನ್ ಇಷ್ಟ ಆಯ್ತು? ಬಸ್ ಸ್ಟೋರಿ ಇಷ್ಟ ಆಯ್ತು. ಸ್ಟೋರಿ ಓಕೆ. ಸಸ್ಪೆನ್ಸ್ ಹೆಂಗಿದೆ ಬಸ್? ಓಕೆ, ಥ್ಯಾಂಕ್ ಯು. ಸರ್ ಹೇಗನ್ಸ್ತು ಸಿನಿಮಾ? ಹೆಂಗಿದೆ? ಓಕೆ ಅಣ್ಣ, ಇದ್ರಲ್ಲಿ ಏನ್ ಇಷ್ಟ ಆಯ್ತು ಅಣ್ಣ ನಿಮ್ಗೆ? ವಿಚಾರ ತೋರಿಸಿದ್ದಾರೆ, ಓಕೆ ಅದು ಇಷ್ಟ ಆಯ್ತು. ಓಕೆ, ಸಸ್ಪೆನ್ಸ್ ಹೆಂಗಿದೆ ಸರ್? ಚೆನ್ನಾಗಿದೆ. ಚೆನ್ನಾಗಿತ್ತು. ಓಕೆ, ಇದು ಕೇಸ್ ಹ್ಯಾಂಡಲ್ ಮಾಡಿರೋ ರೀತಿ ಓಕೆ. ಲಾಸ್ಟ್ ಮೂಮೆಂಟ್ ವರೆಗೂ ಸಸ್ಪೆನ್ಸ್. ಏನ್ ಖುಷಿ ಅಂದ್ರೆ ಜೂನಿಯರ್ ಶಿವ ನನ್ ಮಗನೇ ಮಾಡಿದ ಅಂತ ಹೇಳ್ಬೋದು. ತುಂಬಾ ಹೆಮ್ಮೆ ಅನ್ಸುತ್ತೆ. ಆ ಡೈಲಾಗ್ಸ್ ಇರ್ಬೋದು, ಒಬ್ಬ ಕಾಮನ್ ಪೀಪಲ್ ಆಗಿ ಕುತ್ಕೊಂಡು ನಾವು ನೋಡ್ತಾ ಇದ್ದಾಗ ಅವ್ರಿಗೆ ಹೋರಾಡೋದು, ತನ್ನ ಹಕ್ಕಾಗಿ ತಾನು ಹೆಂಗ್ ಹೋರಾಡೋದು ಅನ್ನೋದು ತುಂಬಾ ಖುಷಿ ಆಯ್ತು. ಈ ಫಿಲಮ್ ಅಲ್ಲಿ ನಾವು ಒಂದ್ ಪಾರ್ಟ್ ಅಂತ ಹೇಳಕ್ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತದೆ.